ಚಿತ್ರದುರ್ಗದಲ್ಲಿ ಸಚಿವ ಡಿ ಸುಧಾಕರ್ ಪ್ರತಿಕ್ರಿಯೆ. ಕಾಂಗ್ರೆಸ್ನ ಶಾಸಕರು ಹಾಗೂ ಬೆಂಬಲಿಗರು ಕಾಲಿ ಜನಾರ್ದನ ರೆಡ್ಡಿ ಅವರ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಎಂಬ ಆರೋಪದ ಕುರಿತು ಸಚಿವ ಡಿ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತನಿಖೆ ನಡೆಯುತ್ತಿದ್ದು, ನಿಜವಾಗಿದ್ದರೆ ಈ ಘಟನೆಯನ್ನ ನಾನು ಖಂಡಿಸುತ್ತೇನೆ ಎಂದು ಸಚಿವರು ತಿಳಿಸಿದ್ದಾರೆ. ತನಿಖೆಯ ನಂತರವೇ ಸತ್ಯ ಹೊರಬರಲಿದೆ. ಯಾರು ಎಷ್ಟೇ ಪ್ರಬಲರಾಗಿದ್ರೂ ಕೂಡ ತನಿಖೆಯಿಂದ ಸತ್ಯ ಹೊರಬರುತ್ತದೆ ಎಂದಿದ್ದಾರೆ. ಹಿಂದೆಯೂ ಈ ರೀತಿಯ ಘಟನೆಗಳು ನಡೆದಿವೆ. ಬಳ್ಳಾರಿ ಎಂದರೆ ಆಂಧ್ರಪ್ರದೇಶದ ರಾಜಕೀಯದಂತೆ ನಮ್ಮ ಜಿಲ್ಲೆಯಷ್ಟು ಬಳ್ಳಾರಿ ಶಾಂತಿಯುತ ಜಿಲ್ಲೆಯಲ್ಲ ಎಂದು ಹೇಳಿದ್ದಾರೆ. ಇನ್ನು ಗಣರಾಜ್ಯೋತ್ಸವ ವೇಳೆ ಸರ್ಕಾರದ ಭಾಷಣ ಓದುವುದಲ್ಲ ಎಂಬ ರಾಜ್ಯಪಾಲರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಡಿ ಸುಧಾಕರ್, ಗಣರಾಜ್ಯೋತ್ಸವದಂದು ಸರ್ಕಾರದ ಪ್ರತಿಯನ್ನ ಓದಲೇಬೇಕು. ಆ ರೀತಿ ಅವರು ಹೇಳಿಲ್ಲ. ಇದೆಲ್ಲ ಊಹಾಪೋಹದ ಮಾತುಗಳು. ಗಣರಾಜ್ಯೋತ್ಸವ ಬೇರೆ, ಪದ್ಧತಿ ಬೇರೆ, ನಿಯಮದಂತೆ ಭಾಷಣ ಮಾಡಲೇಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಎಂದರೆ ನಂಬಿಕೆ ದ್ರೋಹದ ಪಕ್ಷ ಎಂಬ ಎಚ್.ಡಿ. ರೇವಣ್ಣ ಅವರ ಹೇಳಿಕೆಗೆ ತಿರುಗೇಟು ನೀಡಿದ ಸಚಿವರು, 2006-7ರಲ್ಲಿ ಜನರು ಯಾರಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಯಡಿಯೂರಪ್ಪ ಅವರಿಗೆ ಅಧಿಕಾರ ನೀಡಿದವರು ಯಾರು, ನಂಬಿಕೆ ದ್ರೋಹ ಯಾರು ಮಾಡಿದ್ದಾರೆ ಎಂಬುದು ಜನರಿಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರು ಮತ್ತು ಬೆಂಬಲಿಗರು ಜನಾರ್ದನ ರೆಡ್ಡಿ ಮನೆಗೆ ಬೆಂಕಿ ಇಟ್ಟಿರತಕ್ಕಂಥ ಆರೋಪ ಇದೆ. ಪೊಲೀಸ್ನವರು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ, ತನಿಖೆ ಮಾಡ್ತಾರೆ. ಯಾರೇ ಇರಲಿ ಈ ಒಂದು ದುಷ್ಕೃತ್ಯವನ್ನು ಮಾಡಬಾರ್ದು. ಆ ರೀತಿ ಆಗಿದೆ, ಅದನ್ನು ಖಂಡಿಸ್ತೇನೆ. ಅದನ್ನು ತನಿಖೆ ನಂತರ ಅದನ್ನು ಸತ್ಯಾಂಶ ಹೊರಬರುತ್ತೆ. ಯಾವುದೇ ಕಾರಣಕ್ಕೆ ಎಷ್ಟೇ ಪ್ರಬಲ ಇದ್ರೂ ಕೂಡ ತನಿಖೆಯಿಂದ ಹೊರಬರುತ್ತೆ. ಬ್ಯಾನರ್ ಗಲಾಟೆಗೆ ಇದಕ್ಕೆ ಲಿಂಕ್ ಕಲ್ಪಿಸಿದ್ದಾರೆ. ಏನು ಹೇಳ್ತಾ ಇದ್ದೀನಿ, ಇದು ರಾಜಕಾರಣ. ಹಿಂದೆ ಅವರು ಸಹ ಅನೇಕ ಈ ರೀತಿಯಾಗಿರ್ತಕ್ಕಂಥ ಕೆಲವು ನಡೆದ ಘಟನೆಗಳು ಸಣ್ಣ ಪುಟ್ಟಗಳು ನಡೀದೆ. ಅಲ್ಲಿ ಬಳ್ಳಾರಿ ಅಂದರೆ ಒಂದೊಂದು ಆಂಧ್ರ ಪೊಲಿಟಿಕ್ಸ್. ಅದು ನಮ್ಮ ಜಿಲ್ಲೆ ಅಷ್ಟು ಶಾಂತಿಯುತ ಅಲ್ಲ, ಸ್ವಲ್ಪ ಹೈಪಲ್ಲಿ ಸೊ ನಡೀತದೆ. ಅದನ್ನು ಪೊಲೀಸರು ಕಂಟ್ರೋಲ್ ಮಾಡ್ತಾರೆ. ಸರ್, ಈಗ ಗಣರಾಜ್ಯೋತ್ಸವದಲ್ಲಿ ಮತ್ತೆ ರಾಜ್ಯಪಾಲರು ವರ್ಸಸ್ ಗೌರ್ಮೆಂಟ್ ಅಂತಕ್ಕಂಥದ್ದು, ಯಾಕಂದರೆ ಏನು ಸರ್ಕಾರ ಬರ್ಕೊಡುತ್ತೆ ಆ ಭಾಷಣವನ್ನು ಓದೋದಿಲ್ಲ ಅಂತಕ್ಕಂಥದ್ದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡತಕ್ಕಂಥದ್ದು ಆಯ್ತಲ್ಲಿ ಅಸೆಂಬ್ಲಿಯಲ್ಲಿ ಆಯ್ತದು. ಅಸೆಂಬ್ಲಿಯಲ್ಲಿ ಗಣರಾಜ್ಯೋತ್ಸವದ್ದು ಏನು ಸರ್ಕಾರ ಕ್ಯಾಬಿನೆಟ್ ರೆಡಿ ಮಾಡ್ತದೆ ಅದನ್ನು ಓದಲೇಬೇಕು. ಅದನ್ನು ಕೂಡ ಓದಲ್ಲ ಅಂತ ಇನ್ನೇನು ಯಾವ ರೀತಿ ಹೇಳಿಲ್ಲ ಅವರು. ಇದು ಊಹಾಪೋಹ ಇದೆ. ಬಟ್ ರಾಜ್ಯೋತ್ಸವನೇ ಬೇರೆ, ಗಣರಾಜ್ಯೋತ್ಸವದ ಬೇರೆ. ಹೊಸ ವರ್ಷದಲ್ಲಿ ಪದ್ಧತಿಯಂತೆ ಬರುವವರು ಭಾಷಣ ಮಾಡಬೇಕಾದ್ರೆ ಆ ವಿಚಾರನೇ ಬೇರೆ. ಸರ್, ಕಾಂಗ್ರೆಸ್ ಅಂದರೆ ನಂಬಿಕೆ ದ್ರೋಹಿ ಪಕ್ಷ ಅಂತೇಳಿ ರೇವಣ್ಣ ಹೇಳಿದೆ. ಅಂದರೆ ಕೊಟ್ಟ ಮಾತು ಯಾವುದೂ ಉಳಿಸ್ಕೊಂಡಿಲ್ಲ ಇದುವರೆಗೂ. ರೇವಣ್ಣ ಎಚ್.ಡಿ. ರೇವಣ್ಣ ನಂಬಿಕೆ ದ್ರೋಹಿ ಪಕ್ಷ ಕಾಂಗ್ರೆಸ್ ಅಂತ ಹೇಳಿ. ನಂಬಿಕೆ ದ್ರೋಹಿ ಅದಕ್ಕೆ 2006-7ರಲ್ಲಿ ಜನ ಯಾರು ನಂಬಿಕೆ ದ್ರೋಹ ಮಾಡಿದ್ರು ಅಂತ ಗೊತ್ತಿದ್ದಲ್ಲಪ್ಪ ಇಡೀ ರಾಜ್ಯಕ್ಕೆ. ಕೊಟ್ಟರೆ ಯಡಿಯೂರಪ್ಪನಿಗೆ ಅಧಿಕಾರ. ನಂಬಿಕೆ ದ್ರೋಹ ಯಾರು ಮಾಡಿದ್ರು?